ಕೆಲವನ್ನೆಲ್ಲ ಈಡೇರಿಸಿದೀವಿ, ನಿಮ್ ಬೇಡಿಕೆಗಳನ್ನೆಲ್ಲ ಬಿಟ್ಟಿಲ್ಲ ನಾವು. ಕೆಲವು ಈಡೇರಿಸಿದೀವಿ, ಇನ್ನೂ ಕೆಲವು ಬೇಡಿಕೆಗಳನ್ನ ಹಂತ ಹಂತವಾಗಿ ಈಡೇರಿಸ್ತೇವೆ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತೇನೆ. 94ರಲ್ಲಿ ನಾನು ಹಣಕಾಸಿನ ಮಂತ್ರಿ ಆದೆ. ಆಗ ಗೋವಿಂದೇಗೌಡರು ಶಿಕ್ಷಣ ಸಚಿವರಾಗಿದ್ರು. ಅವ್ರಿಗೆ ಹೇಳಿದೆ, ಖಾಲಿ ಇರ್ತಕ್ಕಂಥ ನಾನು 5 ವರ್ಷ ಹಣಕಾಸಿನ ಮಂತ್ರಿ ಆಗಿರ್ತೀನಿ ಅಂತ ಅನ್ಕೊಂಡಿದ್ದೀನಿ. 5 ವರ್ಷ, ಒಂದು ವೇಳೆ 5 ವರ್ಷ ಇದ್ದೆ, ನಾನು ಹಣಕಾಸಿನ ಮಂತ್ರಿಯಾಗಿ 5 ವರ್ಷ ಇದ್ದೆ, ಉಪಮಂತ್ರಿಯಾಗೂ ಕೂಡ ಕೆಲಸ ಮಾಡಿದೆ. ಆಗ ಗೋವಿಂದೇಗೌಡರಿಗೆ ಕರೆದು ಹೇಳಿದೆ, ಪ್ರತಿ ವರ್ಷ 20,000 ಜನ ಉಪಾಧ್ಯಾಯರುಗಳನ್ನು ನೇಮಕ ಮಾಡೋಣ, ಖಾಲಿ ಇರ್ತಕ್ಕಂಥ ಎಲ್ಲ ಹುದ್ದೆಗಳನ್ನು ಕೂಡ ಭರ್ತಿ ಮಾಡೋಣ ಅಂತೇಳಿ 1 ಲಕ್ಷ 5 ವರ್ಷದಲ್ಲಿ 1 ಲಕ್ಷ ಉಪಾಧ್ಯಾಯರುಗಳನ್ನ ನೇಮಕ ಮಾಡತಕ್ಕಂಥ ಕೆಲಸವನ್ನ ಮಾಡೋದು. ಸರ್ಕಾರಿ ನೌಕರರಿಗೆ 50% ನೀಡೋದು ಜಾಸ್ತಿ, ನೀವೇ ಜಾಸ್ತಿ, 50%ಗಿಂತ ಜಾಸ್ತಿ ಇದ್ದೀರಿ. ಸರ್ಕಾರಿ ನೌಕರರು ಸುಮಾರು 7 ಲಕ್ಷ ಚಿಲ್ಲರೆ ಸರ್ಕಾರಿ ನೌಕರರಿದ್ರೆ ಅದರಲ್ಲಿ ನೀವೇ ಅರ್ಧಕ್ಕಿಂತ ಜಾಸ್ತಿ ಇದ್ದೀರಿ. ನಾನು 6ನೇ ಆಯೋಗ ಮಾಡಲಿಲ್ವಾ, ಜಾರಿ ಕೊಡ್ಲಿಲ್ವಾ? 7ನೇ ಆಯೋಗ ಜಾರಿ ಕೊಡ್ಲಿಲ್ವಾ? ಅವತ್ತೇನಾದ್ರೂ ಹಿಂದೆ ಕೊಡದ್ವಾ? ಯಥಾವತ್ತಾಗಿ 6ನೇ ವೇತನನೂ ಕೂಡ ಜಾರಿ ಮಾಡಿದ್ದೀವಿ, 7ನೇ ವೇತನನೂ ಕೂಡ ಜಾರಿ ಮಾಡಿದ್ದೀವಿ. ನಿಮ್ಮ ನ್ಯಾಯಯುತ ಬೇಡಿಕೆಗಳನ್ನ ಈಡೇರಿಸತಕ್ಕಂಥ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತೇನೆ. ಇನ್ಕ್ರಿಮೆಂಟ್ ಅನ್ನ ಕೊಡ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಹೊಡಿರಿ ಚಪ್ಪಾಳೆ. ಆಗ್ಬೋದಾ? ಆದ್ರೆ ನಿಮ್ ಜವಾಬ್ದಾರಿ ಮಾತ್ರ ಮರಿಬೇಡಿ. ಆಗ್ಬೋದಾ? ಯಾಕಂತಂದ್ರೆ ಬಹಳ ಜನ ಈಗ ಶಿಕ್ಷಣ ಓದಿದವರು ಕೂಡ ಮೌಢ್ಯಗಳನ್ನ ಆಚರಣೆ ಮಾಡ್ತಕ್ಕಂಥ ಕೆಲಸವನ್ನ ಮಾಡ್ತಾರೆ. ಮೌಢ್ಯಗಳನ್ನ ನೀವು ಆಚರಣೆ ಮಾಡಬೇಡಿ. ಯಾಕಂತಂದ್ರೆ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರಲ್ಲ, ನಿಮ್ಮ ನಡವಳಿಕೆ ಇದೆಯಲ್ಲ, ನಿಮ್ಮ ನಡವಳಿಕೆ ದೊಡ್ಡ ಪ್ರಭಾವವನ್ನ ಮಕ್ಕಳ ಮೇಲೆ ಬೀರ್ತದೆ ಅಲ್ವಾ? ಅಂದ್ರೆ ನೀವು ಯಾವ ಕಾರಣಕ್ಕೂ ಕೂಡ ನಿಮ್ಮ ನಡವಳಿಕೆ ಶುದ್ಧವಾಗಿರಬೇಕು. ನೀವೆಲ್ಲ ಮಕ್ಕಳಿಗೂ ಕೂಡ ವೈಜ್ಞಾನಿಕತೆ ಮತ್ತು ವೈಚಾರಿಕತೆಯನ್ನು ಕಲಿಸಿದ್ರೆ ಸಮಾಜ ಸುಂದರವಾಗತ್ತಲ್ವಾ? ಸುಭದ್ರ ನಾಡನ್ನ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತಲ್ವಾ? ಸುಭದ್ರ ದೇಶವನ್ನ ಕಟ್ಟಲಿಕ್ಕೆ ಸಾಧ್ಯ ಆಗ್ತದಲ್ವಾ? ಜಾತ್ಯತೀತ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಆಗ್ತದಲ್ಲ? ಹೌದಲ್ಲ? ಅದನ್ನೇ ಮಾಡಬೇಕಾಗಿದೆ.